ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿಲ್ಲಿ ಚಿಕನ್ ಕರಿ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದೊಂದು ವೆರಿ ಸ್ಪೆಷಲ್ ಚಿಕನ್ ಕರಿ ವಿಚ್ ಇಸ್ ಡನ್ ಬೈ ಮೈ ಹಸ್ಬೆಂಡ್. ಸೊ ನಾವಿಲ್ಲಿ ಮೊದಲನೇದಾಗಿ ಜಿಂಜರ್, ಗಾರ್ಲಿಕ್, ಚಿಲ್ಲಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ. ಜೊತೆಗೆ ಕಾಳುಮೆಣಸು ನೋಡ್ಕೊಂಡು ಹಾಕ್ಕೊಳ್ಳಿ. ಕಾಳುಮೆಣಸು, ಆಮೇಲೆ ಜೀರಿಗೆ, ಆಮೇಲೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನು. ಇದು ದೆನ್ ಗೋಡಂಬಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಬಿಡಿ. ಅದಾದಮೇಲೆ ಟೊಮೆಟೊ ಮತ್ತು ಈರುಳ್ಳಿ ಹಾಕ್ಕೊಂಡು ರುಬ್ಕೊಬೋದು. ಇದು ಆಪ್ಷನಲ್ಲು ನಿಮಗೆ. ಸೊ ಈಗ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆದಮೇಲೆ ಏನು ಮಾಡಬೇಕು ಅಂದರೆ, ಈಗ ಅರ್ಧ kg ಚಿಕನ್ ಹಾಕ್ಕೊಂಡಿದ್ದೀವಿ. ಈ ಚಿಕನ್ ಜೊತೆಗೆ ಸ್ವಲ್ಪ ಬೇಕಾದಷ್ಟು ಉಪ್ಪು, ಅಂದರೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು, ಮತ್ತು ಅರಿಶಿನ ಪುಡಿ, ಟರ್ಮರಿಕ್ ಪೌಡರು, ಜೊತೆಗೆ ಧನಿಯಾ ಪುಡಿ. ಸೊ ಇದು ಧನಿಯಾ ಪುಡಿ ಇದು ನಿಮಗೆ ಆಪ್ಷನಲ್ಲು, ಬಿಕಾಸ್ ಆಲ್ರೆಡಿ ಮಿಕ್ಸಿಲಿ ಹಾಕ್ಕೊಂಡಿರ್ತೀವಿ. ಸೊ ಅದಕ್ಕೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ಅರ್ಧ ಸ್ಪೂನ್ ಹಾಕ್ಕೊಂಡು ಅರ್ಧ ಸ್ಪೂನ್ ಇಲ್ಲಿ ಹಾಕ್ಕೊಳ್ಳಿ. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಬೇಳೆ ಒಂದು 10 ನಿಮಿಷ ಬೇಯಲಿ. ಬೆಂದಾದಮೇಲೆ ಏನು ಮಾಡಬೇಕು ಅಂದರೆ, ಚೆನ್ನಾಗಿ ಬೇಯಬೇಕು. ಅದು ಒಂದು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಆಡಿಸಿಟ್ಟಿರೋದನ್ನು ಹಾಕ್ಕೊಂಡು ಇನ್ನೂ ಒಂದು 5 ಮಿನಿಟ್ಸ್ ಬೇಯಲಿ. ಒಂದು ಸ್ವಲ್ಪ ಬೆಂದಾದಮೇಲೆ ಅದೇ ಅಬೇಲಿ ಬೇಯಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನು, ಆಗಲೇ ಚೆನ್ನಾಗಿ ಬರೋದು. ಆಮೇಲೆ ಮಿಕ್ಕಿರೋ ಮಿಕ್ಸಿಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರಿ ಬರೋ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಜೊತೆಗೆ ಗರಂ ಮಸಾಲ ಹಾಕ್ಕೊಳ್ಳಿ. ಸೊ ಗರಂ ಮಸಾಲ ಹಾಕ್ಕೊಂಡು ಆಮೇಲೆ ಬೇಯಿಸ್ಕೊಳ್ಳಿ. ಇಷ್ಟೇ ಇರೋದು ಚಿಕನ್ ಕರಿ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಟು ಮೇಕ್. ಬ್ಯಾಚುಲರ್ಸು ಮಾಡ್ಕೊಬೋದು.